ಆತ್ಮೀಯ H60 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕ್ರೈಸ್ತ, ಜೈನ, ಪಾರ್ಸಿ, ಸಿಖ್ ಈ ರೀತಿ 7 ಧರ್ಮಗಳನ್ನು ಅವ್ರು ಗುರುತ ಮಾಡಿದ್ದಾರೆ. ಆದರೆ ಆ 7 ಧರ್ಮಗಳನ್ನು ಹೊರತುಪಡಿಸಿ ಇತರೆ ಅಂತಕ್ಕಂಥ ಒಂದು ಕಾಲಮನ್ನು ಅವರು ಸೃಷ್ಟಿ ಮಾಡಿದ್ದಾರೆ. ಅದಲ್ಲದೆ ಹೊಸ 4 ಕಾಲಮ್ಗಳನ್ನು ಸೃಷ್ಟಿ ಮಾಡಿ ಒಟ್ಟು 11 ಕಾಲಮ್ಗಳಲ್ಲಿ, ಧರ್ಮದ ಕಾಲಮ್ಗಳಲ್ಲಿ 11 ಕಾಲಮ್ಗಳನ್ನು ಅವರು ಇಟ್ಟಿರುವಂಥದ್ದು ಜನರನ್ನು ದಿಶಾಬೋಲ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವ್ರು ಮಾಡಿದ್ದಾರೆ. ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ, ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರುವಂಥವ್ರು. ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಮುಖ್ಯಮಂತ್ರಿ. ಇವತ್ತವರು ಹೊಸ ಜಾತಿಗಳ ಸೃಷ್ಟಿ ಮಾಡ್ತಕ್ಕಂಥ ಹೊಸ ಜಾತಿಗಳ ಪ್ರವರ್ತಕರಾಗಿ ಅವ್ರು ಬದಲಾಗಿದ್ದಾರೆ ಅಂತ ನನಗನ್ನಿಸ್ತದೆ. ಈಗಿರ್ತಕ್ಕಂಥ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಸೇರಿಸೋದ್ರ ಮುಖಾಂತರ ಸುಮಾರು 47 ಈ ರೀತಿಯಾದಂಥ ಜಾತಿಗಳನ್ನು ಅವರು ಸೃಷ್ಟಿ ಮಾಡಿದ್ದಾರೆ. ಈ ಹಿಂದೆ ಇರ್ತಕ್ಕಂಥ ಜಾತಿಗಳ ಸಂಖ್ಯೆ ಒಟ್ಟು ಕರ್ನಾಟಕದಲ್ಲಿ 1350 ಜಾತಿ ಮತ್ತು ಉಪಜಾತಿಗಳಿದ್ದು, ಈಗ ಅವರು 1561 ಜಾತಿ ಉಪಜಾತಿಗಳನ್ನು ತೋರಿಸುವ ಮೂಲಕ ಸುಮಾರು 210 ಹೊಸ ಜಾತಿಗಳನ್ನು ಇವತ್ತು ಅವರು ಸೃಷ್ಟಿ ಮಾಡಿದ್ದಾರೆ. ಅವರು ಇಡೀ ಲಿಸ್ಟ್ ನೋಡಿ. डीक्रिमिनलाइजेशन को कम करने के बाद हमको नई मशीनें, नई टेक्नोलॉजी और नई टेक्नोलॉजी के साथ वो औद्योगिक उत्पादन कैसे कम से कम एमिशन करता हुआ निकले, उस कैपेसिटी की ओर हमको ध्यान देना होगा. अभी हमारे मंत्रालय ने पिछले 29 अगस्त को एक नया नोटिफिकेशन निकाला, क्योंकि एस्टेब्लिश हम किसी इंडस्ट्री को करते हैं, उसके बाद सेल्फ रेगुलेशन के आधार पे उनका एनवायरमेंटल नॉर्म्स के लिए हमने एनवायरमेंट ऑडिट्स की बात कही, ताकि हमारा जो इंस्पेक्टर राज दौर है वो कम हो. लोग अपनी ऑडिट रिपोर्ट को प्रस्तुत करें, जैसे चार्टर्ड अकाउंटेंट है, ऐसे एनवायरमेंट ऑडिटर का हमने एक सिस्टम को खड़ा कर रहे हैं, ताकि ये चीजें नॉर्म्स अब हमारे व्यवहार में आना चाहिए और कंपनीज को अपना एनवायरमेंट ऑडिट पेश करना चाहिए, बाद में उसकी जांच हो जाए. तो स्टैंडर्डाइज लैब पूरे देश में एस्टैब्लिश हो और एनवायरमेंट ऑडिटर का नॉर्म्स आगे जाए, उसमें भी सीपीसीबी की एक महत्वपूर्ण भूमिका रहने वाली है. ಬೇರೆ ಊರದಾಗ ಹೋಗಿ ಹಿಂಗೆ ಬಾಜು ಹಳ್ಯಾಗ ಹೋಗಿ ದುಡಿಕ್ಕಿಂತ ಇಲ್ಲೇ ಒಂದು ಊರ ಆಗ್ತೈತಿ, ಸಮೀಪ ಆಕೈತಿ ನಮ್ಗೆ. ಈಗ ನಾವು ಇಲ್ಲೇ ಒಂದು 2014ರಿಂದ ಇಲ್ಲೇ ಕೆಲಸ ಮಾಡ್ತಿದ್ದೀವಿ. ನಮಗೂ ತಿಂಗಳ ಪೇಮೆಂಟ್ ಅಗದಿ ಚಲೋ ಐತಿ. ಎಲ್ಲ ರೀತಿ ಪಾಲಿಸ್ರು ಎಲ್ಲ ಅನುಕೂಲ ಮಾಡ್ಯಾರ ನಮಗೆ. ಮತ್ತು ಪ್ರಧಾನಮಂತ್ರಿ ಯೋಜನೆ ಒಳಗಿದ್ರು ಒಂದು ಅನುಕೂಲ ಭಾಳ ಆಗೈತಿ. ಒಂದು ಹಳ್ಳಿ ಒಳಗಿಂತ ಅದೊಂದು ಬುಕ್ ಫ್ಯಾಕ್ಟ್ರಿ ಐತೆ ಅಂತ ನಮ್ಮ ಊರಿಗೆ ಒಂದು ಹೆಗ್ಗಳಿಕೆ ಒಂದು ಇದು.
ತಿಂಗಳ ಪೇಮೆಂಟ್ ಕೊಡ್ತಿದ್ದಾರೆ. ಬಿಸಿಲಾಗ ಹೋಗಿ ದುಡಿದು ಏನೈತಿ ಇಲ್ಲೇ ನೆಳ್ಳಾಗ ಬುಕ್ಕದ ಫ್ಯಾಕ್ಟ್ರಿ ಒಳಗ ಕೆಲಸ ಮಾಡ್ತೀವ್ರಿ. ನಾವು 2014ರಾಗ ನಾವು ಅವಾಗಿಂತರ ದುಡಿಯಾತೀವ್ರಿ. ಇನ್ನಾರು ನಮ್ಗೇನು ಪರಿಚಯ ಇಲ್ರಿ. ನಮಗ ಸಂಸಾರ ಅದು ಎಲ್ಲ ಚಂದ ನಡೆದೈತ್ರಿ. ಬಿಸಿಲಾಗ ಹೋಗಿ ದುಡಿದು ಏನೈತಿ ಅಂತೇಳಿ ನೆಳ್ಳಾಗ ಉದ್ಯೋಗ ಮಾಡ್ತೀವ್ರಿ. ನರೇಂದ್ರ ಮೋದಿ ಅವರು ಮಾರ್ಗದರ್ಶನ ಮಾಡಿದಂತೆ ಹೇಳಿದಂತೆ ಮೇಕ್ ಇನ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ ಈ ಥರ ಯೋಜನೆಯಿಂದ ಭಾರತದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಾವು ಸ್ವಯಂ ಉದ್ಯೋಗ ಮಾಡಬೇಕು, ನಾವು ಬೆಳಿಬೇಕು, ನಮ್ಮ ಊರವರು ಬೆಳಿಬೇಕು ಅಂತ ಹೇಳಿ ಒಂದು ಯೋಜನೆ ತಂದಾಗ ನಮಗದು ಅದರಿಂದ ಪ್ರೇರಿತವಾಗಿ ನಾನು ಮೊದಲೇ ಅಂದರೆ ವಕೀಲಿ ಅದೇ ಪ್ರವೃತ್ತಿಯಿಂದ ಕೆಲಸ ಮಾಡ್ತೀನಿ. ಆದರೆ ಆಗ ನನಗೂ ಅನಿಸ್ತು ನಾವು ಒಂದೇನು ಉದ್ಯೋಗ ಮಾಡಬೇಕು, ಸ್ಥಳೀಯರು ಕೆಲಸ 2014 ಇಸ್ವಿಯಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಇವತ್ತಿನ ಕಾಲಕ್ಕೆ ನಮ್ಮ ಬಡ ಜನ ಬದುಕಬೇಕಂದ್ರೆ ಈ ಬರ್ತಕ್ಕಂಥ ಸಂಬಳದಲ್ಲಿ ಭಾಳ ಕಷ್ಟ ಇದೆ. ಹಂಗಾಗಿ ಅದು ಬೇರೆ ಈ ದಸರಾ ಹಬ್ಬದಲ್ಲಿ ಈ ವಿಶೇಷ ಆಫರ್ ಕೊಟ್ಟಿರೋದ್ರಿಂದ ನವರಾತ್ರಿಗಳು ನವಗಂಗೆ ನಮ್ಮ ಬಡ ಜನರಲ್ಲಿ ಒಂದು ದಯೆ ತೋರಿದಂತೆ ಆಗಿದೆ. ಹಂಗಾಗಿ ದಸರಾ ಹಬ್ಬದಲ್ಲಿ ಎಸ್ಪೆಷಲಿ ತುಪ್ಪ ಇವೆಲ್ಲ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಹಂಗಾಗಿ ನಮ್ಗೆ ಭಾಳ ಹೆಲ್ಪ್ ಆಗಿದೆ. ಭಯಪಡರು. ಆಮೇಲೆ ವ್ಯಾಪಾರ ಏನಾದರೂ ಮಾಡಬೇಕು ಅಂತಂದ್ರೂ ಭಾಳ ಕಷ್ಟ ಆಗ್ತಿತ್ತು. ಏನಪ್ಪ ಎಲ್ಲ GST ಕಟ್ಟಬೇಕಲ್ಲ ಅನ್ನೋದು. ಈಗ ಅದೆಲ್ಲ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಜನಸಾಮಾನ್ಯರನ್ನ ಗುರುತಿಸಿ ಟ್ಯಾಕ್ಸ್ ಕಡಿಮೆ ಮಾಡಿದ್ದಾರೆ. ಆದರೆ ಜನಸಾಮಾನ್ಯರಿಗೆ ಈ ರೀತಿ GST ಕಡಿಮೆ ಮಾಡಿರೋದು ನಮ್ಮೆಲ್ಲರಿಗೆ ಸಂತಸ ತಂದಿದೆ. GSTಯಲ್ಲಿ ಕಡಿಮೆ ಮಾಡಿರೋದ್ರಿಂದ ಜನಸಾಮಾನ್ಯರಿಗೆ, ದೇಶದ ಎಲ್ಲ ಜನಸಾಮಾನ್ಯರಿಗೆ ಈ ದಿನದಿಂದ ಒಂದು ಶುಭ ಸುದ್ದಿಯಾಗಿ ಗೋಚರಿಸ್ತಾ ಇದೆ. ಹಾಗೆ ಎಲ್ಲ ಜನಸಾಮಾನ್ಯರು ದಿನೋಪಯೋಗಿ ವಸ್ತುಗಳ ಬೆಲೆಯನ್ನು ಕಡಿಮೆ ಆಗಿರುವುದರಿಂದಾಗಿ ಆ ಜನಗಳಿಗೆ ಈ ದಿನ ಖುಷಿ ಸಂತೋಷದಿಂದ ಸಿಗ್ತಾ ಇದೆ. 670 ರೂಪಾಯಿ 1 ಲೀಟ್ರಿಗೆ ತುಪ್ಪಕ್ಕಿತ್ತು, ಇವಾಗ 40 ರೂಪಾಯಿ ಕಡಿಮೆ ಆಗಿದೆ. ಹಾಗಾಗಿ ಮೋದಿಯವರಿಗೆ ಧನ್ಯವಾದಗಳು. ಹಾಗೂ ಪ್ರತಿಯೊಂದು ಕಿರಾಣಿ ಸಾಮಾನು ಕೂಡ ಕಡಿಮೆ ಆಗಿದೆ, ಹಾಗೂ ಬೇಕರಿ ಐಟಮ್ ಕೂಡ ಕಡಿಮೆ ಆಗಿದೆ. ಇದರಿಂದ ಗ್ರಾಹಕರಿಗೆ ಭಾಳ ಸ್ವಲ್ಪ ಹೊರೆ ಕಡಿಮೆ ಆಗಿದೆ. ರೂಪಾಯಿ ಇತ್ತು, ಇವಾಗ 70 ರೂಪಾಯಿ ಇತ್ತು, ಈಗ 40 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಈಗ 630 ರೂಪಾಯಿಗೆ 130 ರೂಪಾಯಿಗೆ ಬಂದಿದೆ. ಹಾಗಾಗಿ ನಮಗೂ ತುಂಬ ಬಹಳ ಖುಷಿಯಾಗಿದೆ. ಇಂಥ ತಿನ್ನೋ ವಸ್ತುಗಳ ಮೇಲೆ ರೇಟ್ ಸ್ವಲ್ಪ ಕಡಿಮೆ ಮಾಡಿದ್ರೂ ಸಹ ನಮಗೂ ಹೆಣ್ಮಕ್ಳಿಗೆ, ಬಡವರಿಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ. ಗಾಳಿಯಪ್ಪ ವಕೀಲರು ಬಳ್ಳಾರಿ. ಮೊನ್ನೆ ನರೇಂದ್ರ ಮೋದಿಯವರು GST ಕಡಿಮೆ ಇರೋದ್ರಿಂದ ತುಂಬ ಅನುಕೂಲವಾಗಿದೆ. ಎಲ್ಲರಿಗೂ ಅನುಕೂಲದಿಂದ GSTಯಿಂದ ತುಂಬ ಹೊರೆ ಕಡಿಮೆ ಆಗ್ತದೆ ಜನ ಪಬ್ಲಿಕ್ಕಿಗೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.